Hi, this is Dinesh Kumar, embryologist at Kangaroo Care Fertility. Today we'll talk about basic aspects of infertility treatment, that is semen analysis. Semen analysis is very important. ಏನಕ್ಕೆ ಅಂದ್ರೆ ಇದರಲ್ಲಿ we see the quality of the semen. ನಾವು ಬಿಫೋರ್ ಸೆಮೆನ್ ಅನಾಲಿಸಿಸ್ ಕಂಡಕ್ಟ್ ಮಾಡೋ ಮೊದಲು 2 to 5 days ಇಂಟರ್ಕೋರ್ಸ್ ಗ್ಯಾಪ್ ಇರಬೇಕು. ಸೆಮೆನ್ ಅನಾಲಿಸಿಸ್ ಅಲ್ಲಿ ಅಂತ ಬಂದಾಗ ನಾವು ಪ್ಯಾರಾಮೀಟರ್ಸ್ ನ ನೋಡ್ತೀವಿ. ಸರ್ಟನ್ ಪ್ಯಾರಾಮೀಟರ್ಸ್ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ ಅಂಡ್ ಮೈಕ್ರೋಸ್ಕೋಪಿಕ್. ಮ್ಯಾಕ್ರೋಸ್ಕೋಪಿಕ್ ಅಲ್ಲಿ ಅಪಿಯರೆನ್ಸ್, ವಾಲ್ಯೂಮ್, pH ಮತ್ತೆ ಲಿಕ್ವಿಫಿಕೇಶನ್ ಟೈಮ್ ನ ನೋಡ್ತೀವಿ. ಅಪಿಯರೆನ್ಸ್ ಅಲ್ಲಿ ವೈಟ್, ಗ್ರೇಶ್ ವೈಟ್, ಒಪೇಕ್ ಮತ್ತೆ ಇನ್ಫೆಕ್ಷನ್ಸ್ ಏನಾದ್ರು ಕಾಸಸ್ ಆಗಿತ್ತು ಅಂದ್ರೆ ಯೆಲ್ಲೋ ಕಲರ್ ಎಲ್ಲ ಇರುತ್ತೆ. ಅಂಡ್ RBC ಪ್ರೆಸೆಂಟ್ ಇತ್ತು ಅಂದ್ರೆ ರೆಡ್ ಕೂಡ ಇರುತ್ತೆ. pH ಅಲ್ಲಿ ಬಂದಾಗ 7.2 to 7.8 pH ಇರಬೇಕು. ಇನ್ ಕೇಸ್ ಅದು ವೇರಿ ಇತ್ತು ಅಂದ್ರೆ ವಿ ಕ್ಯಾನ್ ಸಸ್ಪೆಕ್ಟ್ ದ ಇನ್ಫೆಕ್ಷನ್ಸ್. ಅಂಡ್ ವಾಲ್ಯೂಮ್, ಸೆಮೆನ್ ವಾಲ್ಯೂಮ್ ಶುಡ್ ಬಿ 1.5 to 5 ml. 1.5 ಗಿಂತ ಕಡಿಮೆ ಇತ್ತು ಅಂದ್ರೆ ಅದನ್ನ ಹೈಪೋಸ್ಪರ್ಮಿ ಅಂತ ಕರಿತೀವಿ, ಅಥವಾ 5 ml ಗಿಂತ ಜಾಸ್ತಿ ಇತ್ತು ಅಂದ್ರೆ ಹೈಪರ್ಸ್ಪರ್ಮಿ ಅಂತ ನಾವು ಕರಿತೀವಿ. ಮೈಕ್ರೋಸ್ಕೋಪಿಕ್ ಅಂತಂದ್ರೆ ಅದರಲ್ಲಿ ಬಂದು ಕೌಂಟ್, ಮೊಟಿಲಿಟಿ ಅಂಡ್ ಮಾರ್ಫಾಲಜಿ. ಕೌಂಟ್ ಅಂತ ಬಂದಾಗ ಹೌ ಮೆನಿ ಮಿಲಿಯನ್ ಸ್ಪರ್ಮ್ಸ್ ಇಸ್ ಪ್ರೆಸೆಂಟ್ ಅಂತ ನಾವು ನೋಡ್ತೀವಿ. ಮಿನಿಮಮ್ 15 to 16 ಸ್ಪರ್ಮ್ ಇರಬೇಕಾಗುತ್ತೆ, ಮಿಲಿಯನ್ ಸ್ಪರ್ಮ್ ಪರ್ ml. ಅದರಲ್ಲಿ ನಾವು ಅದಕ್ಕಿಂತ ಕಡಿಮೆ ಬಂದಾಗ ಆಲಿಗೋಸ್ಪರ್ಮಿ ಅಂತ ಕರಿತೀವಿ. ನೆಕ್ಸ್ಟ್ ಮೊಟಿಲಿಟಿ. ಮೊಟಿಲಿಟಿ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ದ ಸ್ಪರ್ಮ್. ಅದರಲ್ಲಿ ಪ್ರೋಗ್ರೆಸಿವ್ ಅಂಡ್ ನಾನ್ ಪ್ರೋಗ್ರೆಸಿವ್ ಇರುತ್ತೆ. Progressive is highly required to achieve the pregnancy. Next, very important is morphology. Morphology is nothing but physical condition of the sperm. ಇದರಲ್ಲಿ ನಾವು ಹೆಡ್ ಡಿಫೆಕ್ಟ್ಸ್, ಮಿಡ್ ಪೀಸ್ ಡಿಫೆಕ್ಟ್ಸ್ ಅಂಡ್ ಟೇಲ್ ಡಿಫೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮಗೆ ಮಿನಿಮಮ್ 4% ಆಫ್ ನಾರ್ಮಲ್ ಫಾರ್ಮ್ಸ್ ಆಫ್ ಸ್ಪರ್ಮ್ಸ್ ಇರಲೇಬೇಕಾಗುತ್ತೆ. ಬೇಸ್ಡ್ ಆನ್ ಆಲ್ ದಿಸ್ ಅನಾಲಿಸಿಸ್ ನಮಗೆ ಪ್ರಾಪರ್ ಟ್ರೀಟ್ಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.